ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು ಇನ್ನೂ ಗಂಟ ನಮಗೂ 55 ವರ್ಷ ಆಗಿದೆ. ನಮ್ಮ ತಂದೆ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಯವರೇ. ನಮ್ಮ ಮದ್ದೂರಲ್ಲಿ ಇನ್ನೂ ಗಂಟ ಆ ಥರ ಆಗಿರಲಿಲ್ಲ. ಎಲ್ಲ ಗಲಾಟೆ ಆಗಿದ್ರು ಮದ್ದೂರಲ್ಲಿ ಆಗ್ತಾ ಇರಲಿಲ್ಲ. ತುಂಬ ಈಗ ಏನಾರ ನಾವು ಮುಸ್ಲಿಮ್ಸ್ಗಳೇ ಇದು ಮಾಡಿದರೆ ಹಿಂದೂಗಳೇ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಒಬ್ಬ ಸಪೋರ್ಟ್ ಮಾಡೋದು, ಅವರೇ ಬಂದು ಸಪೋರ್ಟ್ ಮಾಡೋದು, ಇವ್ರು ಸಪೋರ್ಟ್ ಮಾಡೋದು, ಆ ಥರ ಗಲಾಟೆನೇ ಇರಲಿಲ್ಲ. ಮೊನ್ನೆ ಅದು ಗಣೇಶನ ಪರ್ಪೋಷನ್ ಹೋದಾಗ ಮಸೀದಿ ಮುಂದ್ಗಡೆಯಿಂದ ಪೊಲೀಸೆಲ್ಲ ಇದು ಮಾಡೋರೆ, ಕಲ್ಲು ಹೊಡೆದವ್ರಂತ ಯಾರು ಎತ್ತ ನಾವು ನೋಡಿಲ್ಲ. ಅದು ಯಾರು ಮಾಡೋರು ನೋಡಿಲ್ಲ. ಅದು ಯಾರು ಚನ್ನಪಟ್ಟಣದು ಅಂತಾರೆ, ಇವ್ರು ಅಂತಾರೆ. ನಮ್ಮೂರವರು ಮಾತ್ರ ಅಷ್ಟು ಮಾಡೋಕ್ಕೆ ಹೋಗಲ್ಲ. ಬೇರೆಯವ್ರು ಬಂದು ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಇದು ಮೇನ್ ಏನಾಗಿದೆ ಅಂದರೆ ನಿರಪರಾಧಿಗಳಿಗೆ ಎಳ್ಕೋಗೋರೆ. ಈಗ ಅಲ್ಲೇ ರಾಮ್ ರಹೀಮ್ ನಗರ RR ನಗರದಲ್ಲಿ 4ನೇ ಕ್ರಾಸಲ್ಲಿ ಅಸ್ಗರ್ ಅಲಿ ಅಂತ ಒಬ್ಬರು ಹೆಸರು ಹೇಳಿದ್ರು. ಅವನು ಇರಲಿಲ್ಲ. ರಾತ್ರಿ 1-2 ಗಂಟೆ 2 ಗಂಟೆಗೆ ಬಂದು ಅವ್ರ ಅಣ್ಣ ಇದ್ರು ಸಿಕಂದರ್ ಅಂತ. ಸಿಕಂದರ್ ಹೋಗೋರೆ. ಸಿಕಂದರ್ ಹೋಗಿ ಏವನ್ ಮಾಡಿಬಿಟ್ಟವ್ರು. ಈಗ ನಿರಪರಾಧಿಗೆ ಏವನ ಅಂತ. ಈ ನಿರಪರಾಧಿಗಳು ಸುಮಾರು ಜನ ಸಿಗ್ಬಿಟ್ಟವ್ರೆ. ಅಪರಾಧಿಗಳು ಇರು ಸ್ವಲ್ಪ ಜನ, ನಿರಪರಾಧಿಗಳು ಬೇಜಾನ್ ಜನ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ದೇವ್ರಿಗೆ ಗೊತ್ತು. ನಮ್ಮೂರಲ್ಲಿ ಪ್ರಕಾರ ಇರ್ಫಾನ್ ಒಂದು ಹುಡುಗ ಮಾಡಿದ್ರು, ಜಾಫರ್ ಜೊತೆ ಸೇರ್ಕೊಂಡು ಅವ್ನು ಇನ್ಸ್ಟಿಗೇಟ್ ಮಾಡ್ದ. ಅವನು ಫಸ್ಟ್ ಕಲ್ವನ್ನು ಅವನೇ ಹೊಡೆದಿದ್ದಾನೆ ಸರ್. ಅದು ನಾವು ನೋಡಲಿಲ್ಲ. ಅದು ನಾವು ಹೋಗೋದಿಲ್ಲ ಆ ಥರ. ನಾವು ಎಲ್ಲೂ ಮಸೀದಿ ಹತ್ರ ಹೋಗಲ್ಲ, ಅದು ಹೋಗಲ್ಲ. ಇಂಥ ಟೈಮ್ನಲ್ಲಿ ಯಾಕೆ ಸುಮ್ಗೆ ಕಾಣಿದ್ರು ನಿಮ್ಮ ವೀಡಿಯೋದಲ್ಲಿ ಹಿಡ್ಕೋತಾರೆ. ಯಾರ್ಯಾರು ಫೋಟೋ ಇರ್ತದೆ ಹಿಡ್ಕೋತಾರೆ. ಮಾಡಿದವರು ಸಿಕ್ಕಲ್ಲ. ಈಗ ಇಲ್ಲಿರೋದೆಲ್ಲ ಫೇಸ್ ಮಾಡಿ ಎಲ್ಲ ನೋಡೋಕೆ ಬಂದಿದ್ದು. ಹಿಂದ್ಗಡೆಯಿಂದ ಯಾರು ಹೊಡೆದವ್ರು ಏನು ಮಾಡೋರು ಗೊತ್ತಿಲ್ಲ. ಮುನ್ಗಡೆ ಇರೋರಿಗೆ ಎತ್ತಾಕೋಗ್ಬಿಟ್ಟವ್ರೆ. ಆ ರೀತಿ ಆಗಿರೋದು. ನಾನು ಹೇಳ್ತಾ ಇಲ್ಲ. ಈಗ ನಾವು ಮೊದಲಿಂದನೂ ಹಿಂದೂಗಳ ಜಾಸ್ತಿ ಬರ್ತಿರೋದು. ನಾನು ಇರೋದು ಹಿಂದೂಗಳ ಏರಿಯಾದಲ್ಲೇ. ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಗಣೇಶ ಕುಣಿಸೋರೆ. ನಾವು ಸುಮಾರು ದಿವಸದಿಂದ ಇನ್ನೂ ಗಂಟ ನಮಗೆ ಏನು ಅಂತ ಮಾತಾಡೋಲ್ಲ. ನಮ್ಮ ಜೊತೆ ಸಂತೋಷ ಆಗಿದ್ದಾರೆ, ಚೆನ್ನಾಗೇ ಇದ್ದಾರೆ. ಈಗ ಇನ್ನೂ ಅಲ್ಲೇ ಇರೋದು ಮನೇಲಿ. ನಾವು ಇನ್ನು ಮನೆ ಗಂಟ ಬಂದು ಯಾರು ನಮ್ಗೆ ಏನು ಕೇಳಲೂ ಇಲ್ಲ. ನಿಂಗೆ ಸಾಬ್ರು ಹಿಂಗೆ ಮಾಡ್ತಲ್ಲ ಅಂತ. ಅದು ಯಾರು ಬಂದು ಕಿಡಿಗೇಡಿಗಳು ಮಾಡಿಬಿಟ್ಟು ಏನಾಗಿದೆ, ಮದ್ದೂರು ಜನಗೆ ತುಂಬ ಸಮಸ್ಯೆ ಆಗಿದೆ. ನಾವು ಮೊದಲಿಂದ ಹಿಂದೂ ಮುಸ್ಲಿಂ ತುಂಬ ಅನ್ಯೋನ್ಯ ಆಗಿದ್ದೀವಿ ಇಲ್ಲಿ. ಅದು ಯಾರ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. ಅದೇನು ದೊಡ್ಡ ಸಮಸ್ಯೆ ಆಗಿದೆ. ಅದು